ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕನ್ನಡದಲ್ಲಿ MS ಎಕ್ಸೆಲ್ ಸೀರೀಸ್ ಆಫ್ ವಿಡಿಯೋಸ್ಗೆ ನಿಮಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರೀವಿಯಸ್ ಸೆಷನ್ಸ್ ಅಲ್ಲಿ ನಾವು ಬೇಸಿಕ್ಸ್ ಆಫ್ ಎಕ್ಸೆಲ್ ನೋಡಿದ್ವಿ, ಆಟೋ ಫಿಲ್ಲಿಂಗ್ ಸೀರೀಸ್ ಹೇಗೆ ನೋಡೋದು ಅಂತ ನೋಡಿದ್ವಿ. ಅದೇ ರೀತಿ ಫಾರ್ಮ್ಯಾಟಿಂಗ್ ಆಫ್ ಟೇಬಲ್ ಇನ್ ಎಕ್ಸೆಲ್ ಹೇಗೆ ಮಾಡೋದು ಅಂತ ನೋಡಿದ್ವು. ಆಲ್ಸೋ ನಿಮಗೆಲ್ಲ ಗೊತ್ತಿರೋ ಹಾಗೆ MS ಎಕ್ಸೆಲ್ ಒಂದು ಇಂಪಾರ್ಟೆಂಟ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಪ್ರೊವೈಡೆಡ್ ಬೈ ಮೈಕ್ರೋಸಾಫ್ಟ್ ಅಂತಾನೆ ಹೇಳ್ಬೋದು, ಅಲಾಂಗ್ ವಿತ್ ಮೈಕ್ರೋಸಾಫ್ಟ್ ವರ್ಡ್. ಸೊ ಇವತ್ತಿನ ಈ ಸೆಷನ್ ಅಲ್ಲಿ ನಾವು ಫಾರ್ಮುಲಾಸ್ ಬಗ್ಗೆ ನೋಡ್ತಾ ಹೋಗೋಣ. ಫಾರ್ಮುಲಾ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಸ್ ದ ನೇಮ್ ಇಂಡಿಕೇಟ್ ಇಟ್ ವಿಲ್ ಪರ್ಫಾರ್ಮ್ ಸಮ್ ಕ್ಯಾಲ್ಕುಲೇಷನ್ ಅಥವಾ ನಿಮ್ಗೋಸ್ಕರ ಹ್ಯೂಜ್ ಕ್ಯಾಲ್ಕುಲೇಷನ್ ನ ಸಿಂಪ್ಲಿಫೈಡ್ ಮಾಡುತ್ತೆ. ಸೊ ಆ ಫಾರ್ಮುಲಾಸ್ ಯೂಸ್ ಮಾಡೋದ್ರಿಂದ ನೀವು ಈಸಿಯಾಗಿ ಒಂದು ಸಮೇಷನ್ ಇರ್ಬೋದು, ಅವರೇಜ್ ಫೈಂಡ್ ಔಟ್ ಮಾಡೋದಿರ್ಬೋದು, ಅಥವಾ ವಿ ಲುಕ್ಅಪ್ ಇರ್ಬೋದು, ಅದೆಲ್ಲ ಮಾಡ್ಬೋದು. ಸೊ ಈ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ನಾವು ಫಾರ್ಮುಲಾಸ್ ಬಗ್ಗೆ ತಿಳ್ಕೊಳ್ಳೋಣ. ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮುಲಾ ಯಾವ್ದಾವ್ದು MS ಎಕ್ಸೆಲ್ ಅಲ್ಲಿ ಪ್ರೊವೈಡ್ ಆಗಿದೆ, ಮತ್ತೆ ಬೇಸಿಕ್ ಒಂದು ಸಮ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಒಂದು ಟೇಬಲ್ ಅಲ್ಲಿ, ಮತ್ತೆ ಅದರ್ ಎಕ್ಸಾಂಪಲ್ಸ್ ನ ನೋಡ್ತಾ ಹೋಗೋಣ. ಓಕೆ ಫ್ರೆಂಡ್ಸ್, ಸೊ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಆಲ್ಸೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಸೋ ದಟ್ ನಾವು ಅಪ್ಡೇಟ್ ಮಾಡೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರ್ತಾ ಹೋಗುತ್ತೆ. ಆಲ್ಸೋ ನಿಮಗೆ ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂತ ನಮಗೆ ಈ ವಿಡಿಯೋ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಸೋ ದಟ್ ನಾನು ನಿಮಗೋಸ್ಕರ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಸೆಷನ್ ಸ್ಟಾರ್ಟ್ ಮಾಡೋಣ. ಸೊ MS ಎಕ್ಸೆಲ್ ಅಲ್ಲಿ ಫಾರ್ಮುಲಾಸ್ ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಸೊ ನಾವು ಇವಾಗ MS ಎಕ್ಸೆಲ್ ನ ಓಪನ್ ಮಾಡೋಣ. ಸೊ ನಿಮ್ಮ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ MS ಎಕ್ಸೆಲ್ ಓಪನ್ ಮಾಡಿ. MS ಎಕ್ಸೆಲ್ ಓಪನ್ ಆಗ್ತಿದೆ. ಸೊ ನೀವು ಇಲ್ಲಿ ನೋಡ್ಬೋದು, MS ಎಕ್ಸೆಲ್ ಅಲ್ಲಿ ನಿಮ್ಗೆ ಆಲ್ರೆಡಿ ಹೇಳ್ದಾಗೆ ಇದು ಸೆಲ್ಸ್ ಅಂತ ಕರೀತಾರೆ, ಕರೆಕ್ಟ್ ಅಲ್ವಾ? ಸೊ ನಾನೀಗ ಯಾವ ಸೆಲ್ ಹೈಲೈಟ್ ಮಾಡಿದ್ದೀನಿ ನೀವಿಲ್ಲಿ ನೋಡ್ಬೋದು, A1 ಕರೆಕ್ಟ್ ಅಲ್ವಾ? ಅದೇ ರೀತಿ ಇದನ್ನ B1 ಅಂತಾರೆ, ಬಿ ಕಾಲಮ್ ಫಸ್ಟ್ ರೋ, ಗೊತ್ತಾಯ್ತಲ್ಲ? ಸೊ ಫಾರ್ ಎಕ್ಸಾಂಪಲ್ ನಾನಿಲ್ಲಿ 100 ಅಂತ ಟೈಪ್ ಮಾಡ್ತೀನಿ. ಈ ಪರ್ಟಿಕ್ಯುಲರ್ ಸೆಲ್ ನ ನಾನು ಆಕ್ಸೆಸ್ ಮಾಡಬೇಕು ಅಂದ್ರೆ ಇಲ್ಲಿ ಈ ಕಂಟೆಂಟ್ ನ ಏನಂತ ಟೈಪ್ ಮಾಡಬೇಕು, ಈಕ್ವಲ್ ಟು ಜಸ್ಟ್ A1 ಅಂತ ಟೈಪ್ ಮಾಡಿ, ಇಲ್ಲ ಇದನ್ನ ಕ್ಲಿಕ್ ಮಾಡಿ. ನೀವು ಇಲ್ಲಿ ನೋಡ್ಬೋದು C3 is equal to A1. ನಾನು ಇದ್ರ ಕಂಟೆಂಟ್ ಏನಂತ ಹಾಕಿದ್ದೀನಿ, ಈಕ್ವಲ್ ಟು A1. ನಾನೀಗ A1 ಕಂಟೆಂಟ್ ನ 2 ಅಂತ ಟೈಪ್ ಮಾಡಿದ್ರೆ ಆಟೋಮೆಟಿಕಲಿ ಇದು ಕೂಡ ಚೇಂಜ್ ಆಗ್ತಿದೆ, ಗೊತ್ತಾಯ್ತಲ್ಲ? ಈ ರೀತಿ ಈ ಸಿಂಪಲ್ ಅಸೈನ್ಮೆಂಟ್ ಆಪರೇಟರ್ ನ ನೀವು ಯೂಸ್ ಮಾಡ್ಕೊಂಡು ನೀವು ಎಕ್ಸೆಲ್ ಅಲ್ಲಿ ಎಷ್ಟೊಂದು ಆಟೋಮೇಶನ್ ಮಾಡ್ಬೋದು, ಗೊತ್ತಾಯ್ತಲ್ಲ? ಈಗಲೂ ಕೂಡ ಕೆಲವೊಂದು ಬ್ಯಾಂಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ತರ ಸಿಂಪಲ್ ಫಾರ್ಮುಲಾಸ್ ಯೂಸ್ ಮಾಡ್ಕೊಂಡು ಡಿಫ್ರೆಂಟ್ ಶೀಟ್ಸ್ ಇರುತ್ತೆ, ಅದನ್ನ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ, ಗೊತ್ತಾಯ್ತಲ್ಲ? ಅದೇ ರೀತಿ ಸೊ ಇಲ್ಲಿ 444 ಟೈಪ್ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಸೊ ಈ ಸೆಲ್ ಅಲ್ಲಿ ಏನಿದೆಯೋ ಅದು A1 ಸೆಲ್ದು ವ್ಯಾಲ್ಯೂ ರಿಫ್ಲೆಕ್ಟ್ ಆಗ್ತಿದೆ, ಬಿಕಾಸ್ ನಾನಿಲ್ಲಿ ಈಕ್ವಲ್ ಟು A1 ಅಂತ ಕೊಟ್ಟಿದ್ದೀನಿ. ಈಕ್ವಲ್ ಆಪರೇಟರ್ ಎಂತಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಫಾರ್ಮುಲಾ ಸ್ಟಾರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅದಾದ್ಮೇಲೆ ನಾನು ಇಲ್ಲಿ ಕೊಟ್ಟಿರೋದು ಜಸ್ಟ್ A1 ಅಂತ ಕೊಟ್ಟಿದ್ದೀನಿ, ಅದಕ್ಕೆ A1 ಅಂತ ಆ A1 ಸೆಲ್ ಅಲ್ಲಿ ಏನಿದೆ ಅದು ಮಾತ್ರ ಬರ್ತಾ ಇದೆ, ಗೊತ್ತಾಯ್ತಲ್ಲ? ನಿಮ್ಗೆ ಆಲ್ಸೋ ಪ್ರೀವಿಯಸ್ ಸೆಷನ್ಸ್ ಅಲ್ಲಿ ಹೇಳ್ದಾಗೆ ಎಕ್ಸೆಲ್ ಅಲ್ಲಿ ಕೂಡ ಡಿಫ್ರೆಂಟ್ ಆಪರೇಟರ್ ಇದೆ, ಅರ್ಥಮೆಟಿಕ್ ಆಪರೇಟರ್. ಸೊ ಅದೆಲ್ಲ ಏನಂದ್ರೆ, ಲೆಟ್ ಮಿ ಡಿಲೀಟ್ ದಿಸ್. ಸೊ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಂತ ಹೇಳ್ಬೋದು. ಅಡಿಷನ್ ಆಪರೇಟರ್ಗೆ ಯಾವ್ದು ಯೂಸ್ ಮಾಡ್ತಾರೆ ಅಂದ್ರೆ ಪ್ಲಸ್ ಸಿಂಬಲ್ ನ ಯೂಸ್ ಮಾಡ್ತಾರೆ. ಓಕೆ, ಸಬ್ಟ್ರಾಕ್ಷನ್ಗೆ ಅಂದ್ರೆ ಎರಡು ಸೆಲ್ ಅಲ್ಲಿರೋ ಕಂಟೆಂಟ್ ನ ನೀವು ಆಡ್ ಮಾಡೋದಕ್ಕೆ ಪ್ಲಸ್ ಸಿಂಬಲ್ ಯೂಸ್ ಮಾಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು ನೀವು, ಈಕ್ವಲ್ ಟು A1 ಪ್ಲಸ್ B1. A1 ಮತ್ತೆ B1 ಎರಡದು ಸಮೇಷನ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನೀವು ಈ ರೀತಿ ಸ್ಕ್ರೀನ್ ಬ್ಲಾಂಕ್ ಸ್ಕ್ರೀನ್ ತಗೋತೀನಿ ಅಥವಾ ವೈಟ್ ಸ್ಕ್ರೀನ್ ತಗೋತೀನಿ. ಲೆಟ್ ಮಿ ರಿಮೂವ್ ಎವ್ರಿಥಿಂಗ್, ಎರೇಸ್ ಆಲ್ ಡ್ರಾಯಿಂಗ್. ಓಕೆ, ನಾನು ನಿಮ್ಗೆ ಹೇಳ್ತಿದ್ನಲ್ಲ, ಸೊ ಅಡಿಷನ್ A1 ಸೆಲ್ ಅಲ್ಲಿರೋ ಕಂಟೆಂಟು ಮತ್ತೆ B1 ಅಲ್ಲಿ ಕಂಟೆಂಟ್ ಇದೆ ಅಂತ ತಿಳ್ಕೊಳ್ಳಿ, ಎರಡು ಸೆಲ್ ಅಲ್ಲಿ. ಸೊ ನೀವು ಇವಾಗ ಒಂದು ಇದೆರಡು ಸೆಲ್ ಅಲ್ಲಿರೋ ಕಂಟೆಂಟ್ ನ ಆಡ್ ಮಾಡ್ಬೇಕು ಅಂತ ತಿಳ್ಕೊಳ್ಳಿ. ಆಡ್ ಮಾಡೋದಕ್ಕೆ ಏನ್ ಯೂಸ್ ಮಾಡ್ತಾರೆ, ಪ್ಲಸ್ ಸಿಂಬಲ್ ಯೂಸ್ ಮಾಡ್ತಾರೆ. ಸಬ್ಟ್ರಾಕ್ಟ್ ಗೆ ಮೈನಸ್ ಸಿಂಬಲ್ ಯೂಸ್ ಮಾಡ್ತಾರೆ. ಮಲ್ಟಿಪ್ಲಿಕೇಶನ್ ಗೆ ಸ್ಟಾರ್ ಸಿಂಬಲ್ ಯೂಸ್ ಮಾಡ್ತಾರೆ. ಓಕೆ, ಡಿವಿಷನ್ ಗೆ ಫಾರ್ವರ್ಡ್ ಸ್ಲಾಶ್ ಯೂಸ್ ಮಾಡ್ತಾರೆ ಓವರ್ ಇಯರ್, ಅಥವಾ ಡಿಫ್ರೆಂಟ್ ಆಪರೇಟರ್ ಕೊಡ್ತಾರೆ, ಗೊತ್ತಾಯ್ತಲ್ಲ? ಸಿಂಪಲ್ ಆಪರೇಷನ್. ಸೊ ಈಗ ನೀವು C1 ಅಂತ ಇದೆ ಅಂತ ತಿಳ್ಕೊಳ್ಳಿ,
A1 C1 ಗೆ ಏನ್ ಪಾಪ್ಯುಲೇಟ್ ಮಾಡಬೇಕು, ಏನ್ ಮತ್ತೆ B1 ಕಂಟೆಂಟ್ ಪಾಪ್ಯುಲೇಟ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಸಮೇಶನ್ಗೆ ಏನಿರುತ್ತೆ ಫಾರ್ಮುಲಾ ನಿಮ್ಗೆ ಗೊತ್ತಿರೋ ಹಾಗೆ ಈಕ್ವಲ್ ಟು ಯೂಸ್ ಮಾಡಬೇಕು, ಈಕ್ವಲ್ ಟು A1 ಪ್ಲಸ್ B1. ಗೊತ್ತಾಯ್ತಲ್ಲ. ಅದೇ ರೀತಿ ನೀವು ಸಬ್ಟ್ರಾಕ್ಷನ್ಗಾದ್ರೆ ಈಕ್ವಲ್ ಟು A1 ಮೈನಸ್ B1. ಅದೇ ರೀತಿ ಮಲ್ಟಿಪ್ಲಿಕೇಶನ್ ಆದ್ರೆ A1 ಸ್ಟಾರ್ B1. ಗೊತ್ತಾಯ್ತಲ್ಲ. ಅದೇ ರೀತಿ ಡಿವಿಷನ್ಗೆ A1 ಫಾರ್ವರ್ಡ್ ಸ್ಲಾಶ್ B1. ಈ ರೀತಿ ನೀವು ಸಿಂಪಲ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಿಮ್ಮ ರಿಸಲ್ಟ್ ನ ಫೈಂಡ್ ಔಟ್ ಮಾಡ್ಬೋದು. ಫಾರ್ಮುಲಾ ಸ್ಟಾರ್ಟ್ ಆಗೋದಾಗೆ ಯಾವುದೇ ಒಂದು ಸೆಲ್ ಅಲ್ಲಿ ಹೋಗಿ ನೀವು ಈಕ್ವಲ್ ಟು ಆಪರೇಟರ್ ನ ನೀವು ಯೂಸ್ ಮಾಡಿದ್ರೆ ಫಾರ್ಮುಲಾ ಸ್ಟಾರ್ಟ್ ಆಗುತ್ತೆ. ಗೊತ್ತಾಯ್ತಲ್ಲ. ಸೊ ಲೆಟ್ ಅಸ್ ಗೋ ಬ್ಯಾಕ್. So let us go back. ಸೊ ಈಗ ನಮ್ಮ ಎಕ್ಸೆಲ್ಗೆ ವಾಪಸ್ ಹೋಗೋಣ. A1 ಅಲ್ಲಿ ನಾನು 100 ಅಂತ ಹಾಕ್ತೀನಿ, B1 ಅಲ್ಲಿ 200 ಹಾಕ್ತೀನಿ. ಈಗ ವ್ಯಾಲ್ಯೂ 1 ವ್ಯಾಲ್ಯೂ 2 ಅಂತ ತಗೊಳ್ಳೋಣ. ವ್ಯಾಲ್ಯೂ 2. ಸೊ ಇವಾಗ ಈ ಸಿ ಇದೆರಡದು ಸಮೇಶನ್ ಫೈಂಡ್ ಔಟ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಸೊ ಫಾರ್ಮುಲಾ ಹೇಗೆ ಯೂಸ್ ಮಾಡೋದು ಅಂತ ನಿಮ್ಗೆ ಗೊತ್ತಾಯ್ತು. ಸಿ ಸೆಲ್ಗೆ ಬನ್ನಿ, ನೀವು ಯಾವ ಸೆಲ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ರಿಸಲ್ಟ್ ಅಲ್ಲಿಗೆ ಬಂದ್ಬಿಟ್ಟು ಈಕ್ವಲ್ ಟು ಟೈಪ್ ಮಾಡಿ. ಸೊ ವ್ಯಾಲ್ಯೂ ಆಫ್ ಕಂಟೆಂಟ್ ಆಫ್ A1 ನೀವು A1 ಕ್ಲಿಕ್ ಮಾಡಿ, A2 ಇವಾಗ ಪ್ಲಸ್ B2. ನೀವು ಇಲ್ಲಿ ನೋಡ್ಬೋದು ಸಮ್ ಆಫ್ 100 ಪ್ಲಸ್ 200 ಏನಾಗುತ್ತೆ, 300 ಆಗುತ್ತೆ. ಅದನ್ನೇ ನಾವಿಲ್ಲಿ ನೋಡ್ಬೋದು. C2 ವ್ಯಾಲ್ಯೂ ಏನಿದೆ ಅಂದ್ರೆ A2 ಪ್ಲಸ್ B2. ಅದೇ ರೀತಿ ಈಗ ಪ್ಲಸ್ ಬದಲು ನೀವು ಸ್ಟಾರ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಮಲ್ಟಿಪ್ಲೈ ಆಗ್ತಿದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್. A2 ಸ್ಟಾರ್ B2. ಅದೇ ರೀತಿ ಫಾರ್ವರ್ಡ್ ಸ್ಲಾಶ್ ಯೂಸ್ ಮಾಡಿ. ನೀವು ಇಲ್ಲಿ ನೋಡ್ಬೋದು 100 ನ 200 ಇಂದ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ, ರಿಸಲ್ಟ್ 0.5. ಅದೇ ರೀತಿ ಸಬ್ಟ್ರಾಕ್ಷನ್ ಮಾಡೋದಕ್ಕೆ ಮೈನಸ್ ಯೂಸ್ ಮಾಡ್ಬೋದು, ಮೈನಸ್ 100. ಗೊತ್ತಾಯ್ತಲ್ಲ. 100 ನ 200 ಇಂದ ಮೈನಸ್ ಮಾಡಿದ್ರೆ ಮೈನಸ್ 100 ಆಗುತ್ತೆ. ಈ ರೀತಿ ನೀವು ಸಿಂಪಲ್ ಫಾರ್ಮುಲಾನ ಎನೇಬಲ್ ಮಾಡೋದು. ಫಾರ್ಮುಲಾ ಯೂಸ್ ಮಾಡೋದಕ್ಕೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನ್ ಯೂಸ್ ಮಾಡಬೇಕು, ಯಾವುದೇ ಒಂದು ಸೆಲ್ ಅಲ್ಲಿ ಈಕ್ವಲ್ ಟು ಯೂಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಫಾರ್ಮುಲಾ ಸ್ಟಾರ್ಟಿಂಗ್ ಅಂತ ಇಂಡಿಕೇಟ್ ಮಾಡುತ್ತೆ. ಅದಾದ್ಮೇಲೆ ನಿಮ್ಮ ಸಿಂಪಲ್ ಅರ್ಥಮೆಟಿಕ್ ಆಪರೇಷನ್ ಇರ್ಬೋದು. ಈವನ್ ಈ ಎಕ್ಸೆಲ್ ಅಲ್ಲಿ ತುಂಬಾ ಕಾಂಪ್ಲೆಕ್ಸ್ ಫಾರ್ಮುಲಾಸ್ ಕೂಡ ಸಪೋರ್ಟ್ ಮಾಡುತ್ತೆ. ಅದನ್ನೆಲ್ಲ ನಾವು ಮುಂದಿನ ಸೆಷನ್ಸ್ ಅಲ್ಲಿ ನೋಡ್ತಾ ಹೋಗೋಣ. ಅದೇ ರೀತಿ ಈಗ ಸಮೇಶನ್ ಆದ್ರೆ A2 ಪ್ಲಸ್ B2 ಅಲ್ಲ. ಸೊ A2 ಪ್ಲಸ್ B2 ಇಸ್ ಈಕ್ವಲ್ ಟು 300, ಕರೆಕ್ಟ್ ಅಲ್ವಾ. ಅದೇ ರೀತಿ ನಮ್ಗೆ ಪ್ಲಸ್ ಬದಲು ಇನ್ನೊಂದು ಆಲ್ಟರ್ನೇಟಿವ್ ಆಪರೇಟರ್ ಕೂಡ ಇದೆ. ನೀವು ಅದಕ್ಕೆ ಏನಂತ ಕರೀಬಹುದು, ಸಮ್. ನೀವು ಇಲ್ಲಿ ನೋಡ್ಬೋದು ಈಕ್ವಲ್ ಟು ಆಗಿ ಈಕ್ವಲ್ ಟು ಟೈಪ್ ಮಾಡಿ ನೀವು ಈವನ್ ಫಂಕ್ಷನ್ಸ್ ಅಂತ ಹೇಳ್ತಾರೆ. ಎಕ್ಸೆಲ್ ಅಲ್ಲಿ ಫಂಕ್ಷನ್ಸ್ ಕೊಟ್ಟಿದ್ದಾರೆ ವಿಚ್ ಆರ್ ನಥಿಂಗ್ ಬಟ್ ಫಾರ್ಮುಲಾ. ಸಮ್ ಅಂತ ಇದೆ ನೋಡಿ, ಸಮ್ ಅಂತ ಈಕ್ವಲ್ ಟು ಸಮ್ ಅಂತ ಟೈಪ್ ಮಾಡಿ ಅದ್ರದ್ದು ಫಾರ್ಮ್ಯಾಟ್ ತೋರಿಸುತ್ತೆ ನೋಡಿ. ನಂಬರ್ 1 ಕಮ ನಂಬರ್ 2 ಕಮ ನಂಬರ್ 3 ಯಾವ್ಯಾವ ನಂಬರ್ನ ನೀವು ಸಮ್ ಮಾಡಬೇಕು. 100 ಅಂದ್ರೆ A2 ಪ್ಲಸ್ B2. ಎಷ್ಟು ಡಿಫ್ರೆಂಟ್ ಸೆಲ್ಸ್ ಇರೋನು ಕೂಡ ಅದನ್ನ ಕಾಮ ಇಂದ ಸಪರೇಟ್ ಮಾಡಿ ಸಾಕು. ಸಿ ಇಸ್ ಈಕ್ವಲ್ ಟು ನೀವು ಇದರ A2 ಪ್ಲಸ್ B2 ಅಂತ ನಾರ ಮಾಡ್ಬೋದು, ಅಥವಾ ಸಮ್ ಆಫ್ A2 ಕಾಮ B2. ಇದು ಸಮ್ ಕ್ಯಾಲ್ಕುಲೇಟ್ ಆಗುತ್ತೆ. ಗೊತ್ತಾಯ್ತಲ್ಲ. ಅದೇ ರೀತಿ ನಿಮ್ಗೆ ಡಿಫ್ರೆಂಟ್ ಆಪರೇಟರ್ಸ್ ಇದೆ, ಅದನ್ನ ಮುಂದಿನ ಸೆಷನ್ಸ್ ಅಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ನೀವೊಂದು ಎಕ್ಸೆಲ್ ಕಲಿತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ನೀವೊಂದು ಸಿಂಪಲ್ ಮಾರ್ಕ್ ಶೀಟ್ ಇದೆ. ಆ ಮಾರ್ಕ್ ಶೀಟ್ ಅಲ್ಲಿ ನೀವು ಟೋಟಲ್ ಮಾರ್ಕ್ಸ್ ಅಕ್ವೈರ್ಡ್ ಅಥವಾ ಟೇಕನ್ ಬೈ ದ ಸ್ಟೂಡೆಂಟ್ ಎಷ್ಟು ಅಂತ ನೋಡೋಣ. ಸಬ್ಜೆಕ್ಟ್ ಸಬ್ಜೆಕ್ಟ್ ಮಾರ್ಕ್ಸ್ ಕೋಡ್. ಸಬ್ಜೆಕ್ಟ್ ಏನಂತ ಹಾಕ್ತೀನಿ, ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್,
ಸೋಷಿಯಲ್ ಸೈನ್ಸ್ ಅಂಡ್ ಸೈನ್ಸ್. ಓಕೆ, ಈ ಎಷ್ಟು ಡಿಫ್ರೆಂಟ್ ಸಬ್ಜೆಕ್ಟ್ ಇದೆ ಅಂತ ತಿಳ್ಕೊಳ್ಳಿ. ಅದನ್ನ ಫಾರ್ಮ್ಯಾಟ್ ಮಾಡೋಣ. ಬೋಲ್ಡ್ ಮಾಡ್ತಾ ಇದ್ದೀನಿ. ಬೋಲ್ಡ್ ಮಾಡಾದ್ಮೇಲೆ ನೀವು ಅದಕ್ಕೆ ಕಲರ್, ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡೋಣ. ಸೊ ಈಗ ಮಾರ್ಕ್ಸ್ ಕೋಡ್ ಕನ್ನಡದಲ್ಲಿ 90 ತೆಗೆದಿದ್ದಾರೆ ಅಂತ ತಿಳ್ಕೊಳ್ಳಿ. ಇಂಗ್ಲಿಷಲ್ಲಿ 80 ತೆಗೆದಿದ್ದಾರೆ. ಹಿಂದಿಲಿ 75 ತೆಗೆದಿದ್ದಾರೆ. ಮ್ಯಾಥ್ಸ್ ಅಲ್ಲಿ 82 ತೆಗೆದಿದ್ದಾರೆ ಅಂತ ತಿಳ್ಕೊಳ್ಳಿ. ಸೋಷಿಯಲ್ ಸೈನ್ಸ್ ಅಲ್ಲಿ 79 ತೆಗೆದಿದ್ದಾರೆ ಅಂತ ತಿಳ್ಕೊಳ್ಳಿ. ಆಲ್ಸೋ ಸೈನ್ಸ್ ಅಲ್ಲಿ 85 ತೆಗೆದಿದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಇದು ಮಾರ್ಕ್ಸ್ ಸ್ಕೋರ್ಡ್. ಅದೇ ರೀತಿ ಟೋಟಲ್ ಮಾರ್ಕ್ಸ್ ಅಂತ ತಿಳ್ಕೊಳ್ಳಿ. ಮ್ಯಾಕ್ಸಿಮಮ್ ಸ್ಕೋರ್ ಯೂಶಲಿ 100 ಇರುತ್ತೆ. ಸೊ 100 ಟೈಪ್ ಮಾಡಿ. ನೀವು ಎಲ್ಲದಕ್ಕೂ 100 ಟೈಪ್ ಮಾಡ್ಬೋದು. ಆರ್ ಎಲ್ಸ್ ಈ ಪ್ಲಸ್ ಸಿಂಬಲ್ ಬಂದ ತಕ್ಷಣ ಆ ಸೆಲ್ ಅಲ್ಲಿ ಡ್ರ್ಯಾಗ್ ಮಾಡಿದ್ರೆ 100 ಎಲ್ಲದಕ್ಕೂ ಕಾಪಿ ಆಗುತ್ತೆ. ಇದನ್ನ ಆಟೋ ಫಿಲ್ಲಿಂಗ್ ಸೀರೀಸ್ ಅಂತ ಕರೀತಾರೆ. ಸೊ ನೀವಿವಾಗ ಇಲ್ಲಿ ಲಾಸ್ಟ್ ಅಲ್ಲಿ ಟೋಟಲ್ ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಇಸ್ ಈಕ್ವಲ್ ಟು, ನೀವು ಫಾರ್ಮುಲಾ ಯೂಸ್ ಮಾಡ್ಬೋದು, ಕರೆಕ್ಟ್ ಅಲ್ವಾ ಇಲ್ಲಿ? ಸೊ ಇಲ್ಲಿ ನೀವು ಫಾರ್ಮುಲಾ ಯೂಸ್ ಮಾಡ್ಬೋದು. ಟೋಟಲ್ is equal to, total of maximum score is equal to B2 plus C2 plus B2 plus B3 plus B4 plus B5 plus B6 plus B7 ಮಾಡ್ಬೋದು. ಕರೆಕ್ಟ್ ಅಲ್ವಾ? ಮ್ಯಾನ್ಯುಯಲ್ ಆಗಿ ಮಾಡಿದ್ದಾರೆ. ನೀವು ಇಲ್ಲಿ ಫಾರ್ಮುಲಾ ನೋಡ್ಬೋದು. ಈ ಸೆಲ್ ಯಾವುದು? B8 is equal to B2 plus B3 plus B4 plus B5 B6 B7 B8 ಈ ರೀತಿ ಮಾಡ್ಬೋದು. ಇಲ್ಲ ಆಲ್ಟರ್ನೇಟಿವ್ ಆಗಿ ಏನ್ ಮಾಡ್ಬೋದು? ನಿಮ್ಗೆ ಆಲ್ರೆಡಿ ನೋಡಿದಾಗೆ ನೀವು ಫಾರ್ಮುಲಾನ ಎಡಿಟ್ ಮಾಡ್ಬೋದು. ಈಸ್ ಈಕ್ವಲ್ ಟು ಸಮ್ ಆಫ್ B2, B3, B4, B5, B6, B7. ಕ್ಲಿಯರ್ ಅಲ್ಲ? ಟೋಟಲ್ ಎಷ್ಟು? 600 ಆಟೋಮೆಟಿಕ್ ಆಗಿ ಬಂತು. ಈದರ್ ನೀವು ಈಕ್ವಲ್ ಟು ಸೆಲ್ ವ್ಯಾಲ್ಯೂನ ಆಡ್ ಮಾಡ್ತಾ ಹೋಗ್ಬೋದು. A1 ಪ್ಲಸ್ B2 ಅಥವಾ B2 ಪ್ಲಸ್ B3 ಪ್ಲಸ್ B4 B5 B6 ಯೂಸ್ ಮಾಡ್ಬೋದು, ಅಥವಾ ಸಮ್ ಫಂಕ್ಷನ್ ಯೂಸ್ ಮಾಡ್ಬೋದು. ಗೊತ್ತಾಯ್ತಲ್ಲ? ಸಮ್ ಫಂಕ್ಷನ್ ನ ಈಚ್ ಅಂಡ್ ಎವ್ರಿ ಸೆಲ್ ನ ಸಪರೇಟೆಡ್ ಬೈ ಕಾಮಾ ಮಾಡ್ಬೋದು, ಸೋ ದಟ್ ಆ ವ್ಯಾಲ್ಯೂ ಸಮೇಟ್ ಆಗುತ್ತೆ. ಇಲ್ಲ ಅಂದ್ರೆ ಇನ್ನೊಂದ್ ತರ ನೀವು ಯೂಸ್ ಮಾಡ್ಬೋದು. ಡಿಲೀಟ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಟೋ ಸಮ್. ಸೊ ನೀವಿಲ್ಲಿ ನೋಡ್ಬೋದು, ಆಟೋಮೆಟಿಕಲಿ ಆಡ್ ಇಟ್ ಅಪ್, ಯುವರ್ ಟೋಟಲ್ ವಿಲ್ ಅಪಿಯರ್ ಆಫ್ಟರ್ ದ ಸೆಲೆಕ್ಟೆಡ್ ಸೆಲ್ಸ್. ನೀವು ಯಾವ ಸೆಲ್ಸ್ ನ ಸೆಲೆಕ್ಟ್ ಮಾಡಬೇಕೋ ಅಥವಾ ಸಮ್ ಮಾಡಬೇಕೋ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ. ನೀವಿಲ್ಲಿ ನೋಡ್ಬೋದು, B2 ಇಂದ ನಾನು B7 ತನಕ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿ ನೀವಿಲ್ಲಿ ಬಂದು ಆಟೋ ಸಮ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಸೆಲ್ ಅಲ್ಲಿ ಆಟೋಮೆಟಿಕ್ ಆಗಿ ಸಮ್ ಕ್ಯಾಲ್ಕುಲೇಟ್ ಆಗಿ ಪಾಪ್ಯುಲೇಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಫಾರ್ಮುಲಾ ಇಲ್ಲಿ ಆಟೋಮೆಟಿಕಲಿ ಸಿಸ್ಟಮ್ ಆಡ್ ಮಾಡಿದೆ. ಸಮ್ ಫಂಕ್ಷನ್ ಯೂಸ್ ಮಾಡಿದೆ. ಇನ್ಸ್ಟೆಡ್ ಆಫ್ B1 B2 B3 B4 B5 ಸಪರೇಟೆಡ್ ಬೈ ಕಾಮಾ ಬದಲು ಈ ಕೋಲನ್ ಯೂಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಈ ರೀತಿ B2 ಇಷ್ಟು B7 ಅಂತ. ಓಕೆ, ಸೊ B2 ಇಷ್ಟು B7 ಅಂದ್ರೆ ಈ B2 ಇಂದ ಸ್ಟಾರ್ಟ್ ಆಗಿ B7 ತನಕ ಅಂತ ನೀವು ರೇಂಜ್ ಕೊಡ್ತಾ ಇದ್ದೀರಾ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸೊ ನೀವಿಲ್ಲಿ ನೋಡ್ಬೋದು, ಸಮ್ ಆಫ್ B2 ಇಷ್ಟು B7. ಅದೇ ರೀತಿ ಇದನ್ನ ಸಮ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಜಸ್ಟ್ ಎಲ್ಲಾ ಸೆಲ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಸೆಲೆಕ್ಟ್ ಮಾಡಿ ಜಸ್ಟ್ ಆಟೋ ಸಮ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ವ್ಯಾಲ್ಯೂ ಬಂತು. ಗೊತ್ತಾಯ್ತಲ್ಲ? ಟೋಟಲ್ ಎಷ್ಟು? ಔಟ್ ಆಫ್ 600 ಮಾರ್ಕ್ಸ್ಗೆ ಸ್ಟೂಡೆಂಟ್ ಎಷ್ಟು ಸ್ಕೋರ್ ಮಾಡಿದ್ದಾರೆ? 491 ಸ್ಕೋರ್ ಮಾಡಿದ್ದಾರೆ. ಈಗ ಅವರೇಜ್ ಹೇಗೆ ಫೈಂಡ್ ಔಟ್ ಮಾಡೋದು? ನಿಮ್ಗೆಲ್ಲ ಗೊತ್ತೇ ಇದೆ. ಅವರೇಜ್ ಫೈಂಡ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸ್ಕೋರ್ ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ಸ್ಕೋರ್ ಇಂಟು 100 ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈಕ್ವಲ್ ಟು ಮಾರ್ಕ್ಸ್ ಸ್ಕೋರ್ ಎಷ್ಟಿದೆ? 491 ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ಸ್ಕೋರ್ ಎಷ್ಟಿದೆ? 600. ನೀವು ಇಲ್ಲಿ ನೋಡ್ಬೋದು 81.883. ಬಟ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನ್ ಮಾಡಬೇಕು? ನೀವು ಸ್ಕೋರ್ ಅಕ್ವೈರ್ ಮಾಡಿರೋದ್ರಿಂದ ನೀವು ಮ್ಯಾಕ್ಸಿಮಮ್ ಸ್ಕೋರ್ ಇಂದ ಡಿವೈಡ್ ಮಾಡಿ 100 ಇಂದ ಮಲ್ಟಿಪ್ಲೈ ಮಾಡಬೇಕು. ಕರೆಕ್ಟ್ ಅಲ್ಲ? ಅದೇ ರೀತಿ ಮಲ್ಟಿಪ್ಲೈ ಬೈ 100. ನೀವು ಇಲ್ಲಿ ನೋಡ್ಬೋದು, ಇವಾಗ 81.833% ಅಂತ ನೀವು ಹೇಳ್ಬೋದು. ಅವರೇಜ್ ಮಾರ್ಕ್ಸ್ ಸೆಕ್ಯೂರ್ಡ್ ಬೈ ದ ಸ್ಟೂಡೆಂಟ್.
ಆ ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಈ ಮಾರ್ಕ್ಸ್ ಕಾರ್ಡ್ನ ನೀವು ಈಸಿಯಾಗಿ ಇದು ಮಾಡ್ಬೋದು. ಅದೇ ರೀತಿ ನೀವು ಫಾರ್ಮೆಟ್ ಮಾಡಬೇಕು ಅಂದ್ರೆ ಈ ಎಲ್ಲಾ ಕಾಲಮ್ ಸೆಲೆಕ್ಟ್ ಮಾಡಿ ಮರ್ಜ್ ಅಂಡ್ ಸೆಂಟರ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಅವರೇಜ್ ಇಲ್ಲಿ ಪ್ರಾಪರ್ ಆಗಿ ಪಾಪ್ಯುಲೇಟ್ ಆಗ್ತಾ ಇದೆ. ಇದನ್ನ ಸೆಂಟರ್ ಅಲೈನ್ ಮಾಡಿ ಇಫ್ ಯು ವಾಂಟ್ ಬೋಲ್ಡ್ ಮಾಡಿ. ಗೊತ್ತಾಯ್ತಲ್ಲ, ಈ ರೀತಿ ನೀವು ನಿಮ್ಮ ಕಸ್ಟಮ್ ಎಕ್ಸೆಲ್ ಅಲ್ಲಿ ಅಥವಾ ಒಂದು ಎಕ್ಸೆಲ್ ಅಲ್ಲಿ ಮಾರ್ಕ್ ಶೀಟ್ ನ ಈಸಿಯಾಗಿ ಮಾಡ್ಬೋದು. ಅದೇ ರೀತಿ ನಾವು ಮಾರ್ಕ್ಸ್ ನ ಹೇಗೆ ಸಮ್ ಮಾಡುದು ಅಥವಾ ಕ್ಯಾಲ್ಕುಲೇಟ್ ಮಾಡುದು, ಅಡಿಷನ್ ಅಥವಾ ಎಲ್ಲಾ ವ್ಯಾಲ್ಯೂನ ಸಮೇಟ್ ಮಾಡುದು ಅಥವಾ ಕೂಡುದು, ಅದೇ ರೀತಿ ನೀವು ಫಾರ್ ಎಕ್ಸಾಂಪಲ್ ನೀವು ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಆ ಫ್ಯಾಕ್ಟ್ರಿಲಿ ನೀವೊಬ್ರು ಸೂಪರ್ವೈಸ್ ಆಗ್ತಿದ್ದೀರಾ, ಎಲ್ಲ ಸೇಲ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಥವಾ ಒಂದು ಮೆಟೀರಿಯಲ್ ಎಷ್ಟು ಯೂಸ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ ನೀವೇನ್ ಮಾಡ್ಬೋದು, ಟೋಟಲ್ ಈಗ ನೆಕ್ಸ್ಟ್ ಶೀಟಿಗೆ ಹೋಗ್ತಾ ಇದ್ದೀನಿ ನಾನು. ಸೀರಿಯಲ್ ನಂಬರ್ ಆಡ್ ಮಾಡಿ, ಸೀರಿಯಲ್ ನಂಬರ್, ಐಟಮ್ ಡಿಸ್ಕ್ರಿಪ್ಷನ್ ಅಂತ ಆಡ್ ಮಾಡಿ. ಸೊ ಅದೇ ರೀತಿ ಕ್ವಾಂಟಿಟಿ, ಪ್ರೈಸ್. ಗೊತ್ತಾಯ್ತಲ್ಲ, ಈ ರೀತಿ ನೀವು ನಿಮ್ಮ ಎಕ್ಸೆಲ್ ಅಲ್ಲಿ ಈಸಿಯಾಗಿ ಒಂದು ಡೇಟಾಬೇಸ್ ಕೂಡ ಮೇಂಟೈನ್ ಮಾಡ್ಬೋದು. ಗೊತ್ತಾಯ್ತಲ್ಲ, ನಿಮ್ಮ ಐಟಮ್ ಡಿಸ್ಕ್ರಿಪ್ಷನ್ ಏನಿದೆ, ಕ್ವಾಂಟಿಟಿ ಏನಿದೆ, ಪ್ರೈಸ್ ಏನಿದೆ, ಅಥವಾ ನೀವೊಂದು ಅಂಗಡಿಲಿ ಸೇಲ್ಸ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ, ಯಾವ ಐಟಮ್ ಇತ್ತು, ಎಷ್ಟು ಕ್ವಾಂಟಿಟಿ ಇತ್ತು, ಅದ್ರ ರೆಸ್ಪೆಕ್ಟಿವ್ ಪ್ರೈಸ್ ಏನಾಗಿದೆ, ನೀವು ಸೇಲ್ ಮಾಡಿರೋದು ಈಚ್ ಅಂಡ್ ಎವ್ರಿ ಐಟಮ್ ನ ಸೇಲ್ ಮಾಡಿದಾಗ ಇಲ್ಲಿ ಬಂದು ಎಂಟರ್ ಮಾಡಿದ್ರೆ ಅಟ್ ದ ಎಂಡ್ ನೀವು ಪ್ರೈಸ್ ನ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು, ಟೋಟಲ್ ಪ್ರೈಸ್ ಅಥವಾ ಟೋಟಲ್ ಸೇಲ್ಸ್ ಎಷ್ಟಾಗಿದೆ ಅಂತ, ಮತ್ತೆ ಕ್ವಾಂಟಿಟಿನೂ ಎಷ್ಟು ಕ್ವಾಂಟಿಟಿ ಅಥವಾ ಎಷ್ಟು ಕೆಜಿ ಆಫ್ ಪ್ರಾಡಕ್ಟ್ ನೀವು ಸೇಲ್ ಮಾಡಿದ್ದೀರಾ ಅಥವಾ ಎಷ್ಟು ಕ್ವಾಂಟಿಟಿ ಆಫ್ ಪ್ರಾಡಕ್ಟ್ ನ ಯುಟಿಲೈಸ್ ಮಾಡಿದ್ದೀರಾ ಅಂತ ಕೂಡ ನೋಡ್ಬೋದು. ಹೋಪ್ಫುಲಿ ನಿಮ್ಗೆ ಈ ವಿಡಿಯೋದಲ್ಲಿ ಫಾರ್ಮುಲಾ ಬಗ್ಗೆ ಬೇಸಿಕ್ಸ್ ಗೊತ್ತಾಯ್ತು ಅನ್ಕೋತೀನಿ ಫ್ರೆಂಡ್ಸ್. ಆಲ್ಸೋ ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮುಲಾ, ಥೌಸಂಡ್ಸ್ ಆಫ್ ಫಾರ್ಮುಲಾ ಇದೆ ಎಕ್ಸೆಲ್ ಅಲ್ಲಿ. ಅದೇ ರೀತಿ ಲೇಟೆಸ್ಟ್ ವರ್ಷನ್ ಆಫ್ ಎಕ್ಸೆಲ್ ಅಲ್ಲಿ ನೀವು ನೋಡೋದಾದ್ರೆ ಹೋಮ್ ಟ್ಯಾಬ್ ಇದೆ, ನೆಕ್ಸ್ಟ್ ಇನ್ಸರ್ಟ್ ಟ್ಯಾಬ್ ಇದೆ, ಪೇಜ್ ಲೇಔಟ್ ಟ್ಯಾಬ್ ಇದೆ, ಫಾಲೋಡ್ ಬೈ ಫಾರ್ಮುಲಾ ಅಂತ ಟ್ಯಾಬ್ ಇದೆ. ಡೆಡಿಕೇಟೆಡ್ ಟ್ಯಾಬ್ ನೇ ಕೊಟ್ಟಿದ್ದಾರೆ ಎಕ್ಸೆಲ್ ಅಲ್ಲಿ. ಗೊತ್ತಾಯ್ತಲ್ಲ, ಈ ಫಾರ್ಮುಲಾಸ್ ಅಲ್ಲಿ ನಿಮ್ಗೆ ನೋಡಿದ್ರೆ ಆಟೋ ಸಮ್ ಇರ್ಬೋದು, ರೀಸೆಂಟ್ಲಿ ಯೂಸ್ ಫಾರ್ಮುಲಾಸ್ ಎಲ್ಲ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ಸಮ್ ಇದೆ, ಅವರೇಜ್ ಇದೆ, ಇಫ್ ಇದೆ, ಹೈಪರ್ ಲಿಂಕ್ ಇದೆ. ಗೊತ್ತಾಯ್ತಲ್ಲ, ಮ್ಯಾಕ್ಸ್ ಇದೆ, ಮಿನಿಮಮ್ ಇದೆ. ಸೊ ನೀವು ಈ ರೀತಿ ಡಿಫ್ರೆಂಟ್ ಫಂಕ್ಷನ್ಸ್ ನ ನೋಡ್ಬೋದು. ಲಾಜಿಕಲ್ ಫಂಕ್ಷನ್ಸ್ ಇದೆ, ಅಂಡ್ ಟೆಕ್ಸ್ಟ್ ರಿಲೇಟೆಡ್ ಫಂಕ್ಷನ್ ಇದೆ, ಡೇಟ್ ಅಂಡ್ ಟೈಮ್ ರಿಲೇಟೆಡ್ ಫಂಕ್ಷನ್ ಇದೆ, ಲುಕ್ಅಪ್ ಅಂಡ್ ರೆಫರೆನ್ಸ್ ಫಂಕ್ಷನ್ ಇದೆ, ಮ್ಯಾಥ್ ಅಂಡ್ ಟ್ರಯಾಂಗಲ್ ರಿಲೇಟೆಡ್ ಫಂಕ್ಷನ್ ಇದೆ, ಅಂಡ್ ಮೋರ್ ಫಂಕ್ಷನ್ಸ್ ಇದೆ. ನಾನು ಈ ಫಂಕ್ಷನ್ಸ್ನೆಲ್ಲ ಮುಂದಿನ ದಿನಗಳಲ್ಲಿ ಒಂದೊಂದನೇ ಇನ್ ಡೆಪ್ತ್ ಕವರ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಪರ್ಟಿಕ್ಯುಲರ್ ಫಾರ್ಮುಲಾ ರಿಲೇಟೆಡ್ ಟಾಪಿಕ್ ನ ಕವರ್ ಮಾಡಬೇಕು ಅಂತ ಅನ್ಸುತ್ತೋ ಅದನ್ನ ನನಗೆ ಈ ವಿಡಿಯೋ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನಿಮ್ಗೋಸ್ಕರ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹೋಪ್ಫುಲಿ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.